ಮತದಾರರ ಮನಸೆಳೆಯಲು ರಾಜಕಾರಣಿಗಳು ಏನೆಲ್ಲ ಕಸರತ್ತು ನಡೆಸಿದ್ದಾರೆ. ಹಣ ಹೆಂಡ ಕೂಡ ಕಣದಲ್ಲಿ ಕುಣಿದಾಡ್ತಾ ಇದೆ. ಇಂಥದ್ದೇ ಒಂದು ಭರ್ಜರಿ ಗುಂಡು ತುಂಡಿನ ಪಾರ್ಟಿ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಚಿಕ್ಕದೊಂದು ಗುಡಿ ಇದೆ. ಪಕ್ಕದಲ್ಲೇ ಭರ್ಜರಿ ಪ್ಯಾಂಡಾಲ್ ಹಾಕಿದ್ದಾರೆ. ಓಹೋ, ಇಲ್ಲೇನೋ ದೇವರ ಕಾರ್ಯ ನಡೀತಿರ್ಬೇಕು ಅಂದ್ಕೊಂಡ್ರಾ? ಏನ್ ನಡೀತಿದೆ ನೋಡಿ, ನೀವೇ ನೋಡಿ. ಅರೆ, ಭರ್ಜರಿ ತುಂಡು ಪಾರ್ಟಿ. ಅಯ್ಯೋ ಶಿವನೇ, ದೇವರ ಕಾರ್ಯದಲ್ಲಿ ತುಂಡು ಪಾರ್ಟಿ ಮಾಡ್ತಾರ? ಅಷ್ಟೇ ಅಲ್ಲ ರೀ, ತುಂಡಿನ ಜೊತೆ ಗುಂಡಿನ ಗಮ್ಮತ್ತು ಜೋರಾಗೆ ನಡೆದಿತ್ತು. ನೋಡಿ, ದೇವರ ಹೆಸರಲ್ಲಿ ಹೇಗೆ ನಡೀತಿದೆ ಬಾಡೂಟದ ಗಮ್ಮತ್ತು. ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರಬೇಕು, ಇದು ದೇವರ ಕಾರ್ಯ ಅಲ್ಲ, ಎಲೆಕ್ಷನ್ ಬಾಡೂಟದ ಗಮ್ಮತ್ತು ಅನ್ನೋದು. ಹೌದು, ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯ ಬೈಯಪ್ಪನಹಳ್ಳಿಯಲ್ಲಿ ಇಂಥದ್ದೊಂದು ಗುಂಡು ತುಂಡು ಪಾರ್ಟಿ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಮುಖಂಡ ನಾಗಪ್ಪ ಈ ಪಾರ್ಟಿ ಆಯೋಜಿಸಿದ್ರು ಎಂದು ಆರೋಪಿಸಲಾಗಿದೆ. ಪಾರ್ಟಿಯ ವಾಸನೆ ಹಿಡಿದು ಹೋದ ಅಧಿಕಾರಿಗಳು ಹಾಗೂ ಮಾಧ್ಯಮದವರ ವಿರುದ್ಧ ನಾಗಪ್ಪ ಗರಂ ಆಗ್ಬಿಟ್ರು ನೋಡಿ. ಅಲ್ಲೋಗಿ ವಿಡಿಯೋ ಮಾಡಿದ್ರೆ ನನ್ನ ಜಮೀನಲ್ಲಿ ಏನಪ್ಪ ಹೇಳ್ತೀನಿ ಬರ್ಲಿ, ಇಲ್ಲಿ ಏನ್ ಮಾಡ್ತೀವಿ? ನನ್ನ ಜಮೀನಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ? ಊಟ ಮಾಡತಾ ಹೋಗ್ರಿ. ನಮ್ಮ ಜಮೀನಲ್ಲಿ ಯಾಕೆ ಬಂದ ಸುಮ್ಗೆ ತೊಂದರೆ ಕೊಡ್ತೀವಿ? ನನ್ನ ಲೇಬರ್ಸ್ ಇದಾರೆ, ನನ್ನ ಲೇಬರ್ಸ್ ಇರ್ತಾರೆ, ಕುಡಿತಾರೋ ಮಜಾ ಮಾಡ್ತಾರೆ. ನನ್ನ ಲೇಬರ್ಸ್ ಮಜಾ ಮಾಡ್ತಾರೆ, ಸುಮ್ಗೆ ನಿಮ್ಗೆ ಯಾಕ್ರಿ ತಲೆ ಕೆಡ್ಸ್ಕೊಂತೀರಿ? ಕೇಳಿದ್ರಲ್ಲ, ಇದು ದೇವರ ಕಾರ್ಯ ಅಂತೆ. ತಮ್ಮ ಜಮೀನಿನಲ್ಲಿ ಶೂಟ್ ಮಾಡಬಾರ್ದಂತೆ. ಅಲ್ಲಿ ಕುಡಿತಿರೋರೆಲ್ಲ ಅವರ ಲೇಬರ್ಸ್ ಅಂತೆ. ಹೀಗೆ ವಾದಿಸ್ತಾನೆ ನಾಗಪ್ಪ ಮೈ ಮೇಲೆ ಬಂದ್ಬಿಟ್ರು. ಇವರು ಏನೇ ಕತೆ ಕಟ್ಟಿದ್ರು ಇಲ್ಲಿನ ದೃಶ್ಯಗಳು ಮತದಾರರಿಗೆ ನೀಡಿದ ಪಾರ್ಟಿ ಅನ್ನೋದನ್ನ ಪುಷ್ಟೀಕರಿಸುವಂತಿತ್ತು. ಇಲ್ಲಿ ಮತದಾರರನ್ನೆಲ್ಲ ಕರೆಸಿ ಬಾಡೂಟ ಮತ್ತೆ ಡ್ರಿಂಕ್ಸು ಎಲ್ಲ ಕೊಟ್ಕೊಂಡು ಒಳಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ದೇವ್ರ ಹೆಸರು ಹೇಳ್ಕೊಂಡು ಮಾಡ್ತಾ ಇರೋದು ಎಲೆಕ್ಷನ್ ಕ್ಯಾನ್ವಾಸ್. ಕಾಂಗ್ರೆಸ್ ಅವರು AC ಶ್ರೀನಿವಾಸ. ಏನೇ ಆದ್ರೂ ದೇವರ ಹೆಸರಲ್ಲೂ ನಮ್ಮ ರಾಜಕಾರಣಿಗಳು ಈ ರೀತಿ ಗುಂಡು ತುಂಡಿನ ಪಾರ್ಟಿ ನಡೆಸ್ತಾರೆ ಅಂದ್ರೆ ಛೀ, ಅವಮಾನ. KR ಪುರಂನಿಂದ ನಾಸೀರ್, ಸುವರ್ಣ ನ್ಯೂಸ್. ಮಾನವ ಕಂಪ್ಯೂಟರ್ ಎಂದೇ ಖ್ಯಾತರಾಗಿದ್ದ ಖ್ಯಾತ ಗಣಿತ ತಜ್ಞೆ ಶಕುಂತಲಾ ದೇವಿ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದಾಗಿ ಶಕುಂತಲಾ ದೇವಿ ಇಂದು ಬೆಂಗಳೂರಿನ ಬಸವನಗುಡಿಯ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದರು. ಶಕುಂತಲಾ ದೇವಿಗೆ 80 ವರ್ಷ ವಯಸ್ಸಾಗಿತ್ತು. 1939ರಲ್ಲಿ ಬೆಂಗಳೂರಿನ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಶಕುಂತಲಾ ಬಾಲ್ಯದಲ್ಲೇ ತಮ್ಮ ಅಪಾರ ಬುದ್ಧಿಮತ್ತೆಯಿಂದ ಎಲ್ಲರ ಗಮನ ಸೆಳೆದಿದ್ರು. ಅಂಕಗಣಿತ, ಬೀಜಗಣಿತ, ಸಂಖ್ಯಾಶಾಸ್ತ್ರದಲ್ಲಿ ಅಪಾರ ಪ್ರತಿಭೆ ಹೊಂದಿದ್ದ ಇವರು 1997ರಲ್ಲಿ 201 ಅಂಕಿಗಳ 23ನೇ ವರ್ಗಮೂಲವನ್ನ ಕೇವಲ 50 ಸೆಕೆಂಡ್ಗಳಲ್ಲಿ ಲೆಕ್ಕ ಹಾಕಿ ಹೇಳಿದ್ರು. ಇದೇ ಲೆಕ್ಕ ಮಾಡಲು ಕಂಪ್ಯೂಟರ್ ಯುನಿವ್ಯಾಕ್ 1 ನಿಮಿಷಕ್ಕೂ ಹೆಚ್ಚು ಸಮಯ ತೆಗೆದುಕೊಂಡಿತ್ತು. ಇದು ಶಕುಂತಲಾ ಅವರ ಅಪಾರ ಗಣಿತ ಪ್ರತಿಭೆಗೆ ಸ್ಯಾಂಪಲ್ ಅಷ್ಟೇ. ಇದೇ ರೀತಿ ಹಲವು ಫಟಾಫಟ್ ಲೆಕ್ಕಗಳೊಂದಿಗೆ ಶಕುಂತಲಾ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ವಿಶ್ವ ಭೂದಿನದ ಅಂಗವಾಗಿ ಗಾರ್ಡನ್ ಸಿಟಿಯಲ್ಲಿ ಸಾವಯವ ಪದಾರ್ಥಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ರುಚಿಯಾದ ವೆರೈಟಿ ಆರ್ಗ್ಯಾನಿಕ್ ಖಾದ್ಯಗಳು ಬಾಯಿ ರುಚಿ ತಣಿಸಿದ್ವು. ಬಾಯಲ್ಲಿ ನೀರೂರಿಸುವ ಐಸ್ ಕ್ರೀಮ್, ದವಸ ಧಾನ್ಯ, ಸೊಪ್ಪು, ಹಣ್ಣು, ಹೀಗೆ ವೆರೈಟಿ ಐಟಂಗಳು ಇವೆಲ್ಲ ಕಂಡು ಬಂದಿದ್ದು ಭೂಮಿ ಹಬ್ಬದಲ್ಲಿ. ವಿಶ್ವ ಭೂಮಿ ದಿನದ ಅಂಗವಾಗಿ ಡಾಲರ್ಸ್ ಕಾಲೋನಿಯಲ್ಲಿ ಸಾವಯವ ಪದಾರ್ಥಗಳನ್ನು ಪ್ರದರ್ಶಿಸಲಾಯಿತು. ಗೊಬ್ಬರದ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜೊತೆಗೆ ಆರ್ಗ್ಯಾನಿಕ್ ವಸ್ತುಗಳನ್ನು ಹೊತ್ತು ಸಾಗುವ ಸಂಚಾರಿ ವಾಹನಕ್ಕೆ ಚಾಲನೆ ನೀಡಲಾಯಿತು. ಈ ಸಾರಿ ಇನ್ನೊಂದು ನಾವು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಈ ಭೂಮಿ ಹಬ್ಬದ ದಿನದಂದು ನಾವು ಸಂಚಾರಿ ಸಾವಯವ ಅಂಗಡಿಯನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಿದ್ದೇವೆ. ಇದು ನಮ್ಮ ಸಂಸ್ಥೆಯ ಒಂದು 2-3 ವರ್ಷಗಳ ಕನಸಿದು. ಇದನ್ನು ಮಾಡಬೇಕು ನಾವು ಪ್ರಯತ್ನ ಮಾಡಿ ಇದನ್ನು ಮಾಡ್ತಾ ಇದ್ದೇವೆ. ದಿ ಗ್ರೀನ್ ಪಾತ್ ಈಕೋ ಫೌಂಡೇಶನ್ ಭೂಮಿ ಹಬ್ಬವನ್ನು ಆಯೋಜಿಸಿತು. ಸಾರ್ವಜನಿಕರು ಸಂಭ್ರಮದಿಂದ ಭಾಗವಹಿಸಿ ಮಾಹಿತಿ ಪಡೆದರು. ಜೊತೆಗೆ ವಸ್ತುಗಳನ್ನು ಖರೀದಿ ಮಾಡಿದ್ರು. ಇವತ್ತು ವರ್ಲ್ಡ್ ಅರ್ತ್ ಡೇಗೆ
ಇಲ್ಲಿ ಗ್ರೀನ್ ಪಾತ್ ಸಂಸ್ಥೆಗೆ ಶ್ರೀ ಜಯರಾಮ್ 4 ವರ್ಷದಿಂದ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾನೆ. ಇವತ್ತು ಒಂದು ಮೊಬೈಲ್ ವ್ಯಾನ್ ರಿಲೀಸ್ ಮಾಡಿದ್ದಾನೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ಗೆ. ಎಲ್ಲ ಕಡೆ ಎಲ್ಲ ಕಾಲೋನಿ ಹೋಗಿಬಿಟ್ಟು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಸೇಲ್ ಮಾಡ್ತಾನೆ. ಇದೇ ವೇಳೆ ಭೂಮಿ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಕಾಳಜಿ ಕೇವಲ ಉತ್ಸಾಹಕ್ಕಷ್ಟೇ ಸೀಮಿತವಾಗದಿರಲಿ ಎಂಬುದು ಎಲ್ಲರ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.